ಧನಸ್ಸು ರಾಶಿ. ಧನಸ್ಸು ರಾಶಿಯವರು ನಾಳೆ ದಿನ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಸಂತೋಷ ಮತ್ತು ಹೊಸ ಆತ್ಮವಿಶ್ವಾಸವನ್ನು ತರುವ ದಿನವಾಗಿರುತ್ತೆ. ಬೆಳಗ್ಗೆ ಕಣ್ಣು ತೆರೆಯುವ ಕ್ಷಣದಿಂದಲೇ ಮನಸ್ಸಿನಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತೆ. ಕಳೆದ ಕೆಲವು ದಿನಗಳಿಂದ ಕಾಡುತ್ತಿದ್ದ ಚಿಂತೆಗಳು ನಿಧಾನವಾಗಿ ಕಡಿಮೆ ಆಗಲು ಆರಂಭವಾಗುತ್ತವೆ. ನೀವು ಯೋಚಿಸಿದ್ದ ಹಲವಾರು ಕೆಲಸಗಳು ಸರಿಯಾದ ದಾರಿಗೆ ಸಾಗುತ್ತಿರುವ ಅನುಭವ ಸಿಗುತ್ತೆ. ಮನೆ ವಾತಾವರಣ ಸಂತೋಷದಿಂದ ತುಂಬಿರುತ್ತೆ. ಕುಟುಂಬದವರ ಜೊತೆಗಿನ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಬೆಳಿಗ್ಗೆ ದೇವರ ಸ್ಮರಣೆ ಮಾಡಿದರೆ ದಿನಪೂರ್ತಿ ಶುಭ ಫಲಗಳು ದೊರೆಯುತ್ತವೆ. ನಾಳೆ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಿರುತ್ತೆ. ನೀವು ಹೇಳುವ ಮಾತುಗಳಿಗೆ ಜನರು ಗೌರವ ಕೊಡ್ತಾರೆ. ಕೆಲವರು ನಿಮ್ಮ ಸಲಹೆಗಾಗಿ ನಿಮ್ಮ ಬಳಿ ಬರ್ತಾರೆ. ನೀವು ಕೊಡುವ ಮಾತು ಅವರಿಗೆ ದೊಡ್ಡ ದಾರಿದೀಪವಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸುವ ಸಾಧ್ಯತೆ ಇದೆ. ನಿಮಗೆ ಹೊಸ ಜವಾಬ್ದಾರಿ ಸಿಗಬಹುದು. ಮೊದಲಿಗೆ ಅದು ಕಷ್ಟದಂತೆ ಕಂಡರೂ ನಂತರ ಅದೇ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಕೇಳುವ ಯೋಗ ಇದೆ. ಸಂದರ್ಶನಗಳಿಗೆ ಹೋಗುವವರು ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಪರಿಚಯವಾಗಬಹುದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾದ ಸುಧಾರಣೆ ಕಾಣಬಹುದು. ಬಹಳ ದಿನಗಳಿಂದ ನಿಂತಿದ್ದ ಹಣ ಕೈಗೆ ಬರುವ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಒಪ್ಪಂದಗಳು ಲಾಭ ತರುತ್ತವೆ. ಆದರೆ ಖರ್ಚಿನ ವಿಷಯದಲ್ಲಿ ಎಚ್ಚರಿಕೆ ಇರಲಿ. ಅನಗತ್ಯ ಖರ್ಚುಗಳನ್ನು ತಪ್ಪಿಸೋದು ಉತ್ತಮ. ನಿಮ್ಮ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿರುತ್ತದೆ. ಜೀವನ ಸಂಗಾತಿಯ ಜೊತೆಗಿನ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ. ಸಣ್ಣ ಸಣ್ಣ ಅಸಮಾಧಾನಗಳು ದೂರವಾಗುತ್ತೆ. ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಯೋಚಿಸಿ ಮುಂದೆ ಸಾಗಿದರೆ ಲಾಭ ಹೆಚ್ಚು ಸಿಗುತ್ತದೆ. ಹಣ ಹೂಡಿಕೆ ಮಾಡುವವರು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಹೊರಗಿನ ಆಹಾರ ತಪ್ಪಿಸೋದು ಉತ್ತಮ. ಬೆಳಿಗ್ಗೆ ಸ್ವಲ್ಪ ಸಮಯ ನಡೆಯೋದು ಅಥವಾ ಯೋಗ ಮಾಡೋದ್ರಿಂದ ದೇಹದಲ್ಲಿ ಚೈತನ್ಯ ಹೆಚ್ಚಾಗುತ್ತೆ. ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ನಾಳೆ ನಿಮ್ಮ ರಾಶಿಗೆ ಗುರುವಿನ ವಿಶೇಷ ಅನುಗ್ರಹ ಇರೋದರಿಂದ ಜ್ಞಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆದರೆ ಕೋಪವನ್ನು ನಿಯಂತ್ರಣದಲ್ಲಿಡೋದು ಬಹಳ ಮುಖ್ಯ. ಸಣ್ಣ ಮಾತು ದೊಡ್ಡ ಸಮಸ್ಯೆ ಆಗುವ ಸಾಧ್ಯತೆ ಇರುವುದರಿಂದ ಹುಷಾರಾಗಿ ಮಾತನಾಡಿ. ಮೊದಲು ಹಿರಿಯರ ಆಶೀರ್ವಾದ ಪಡೆಯಿರಿ, ಅದು ಕೂಡ ಮನೆಯಿಂದ ಹೊರಡುವ ಮುಂಚೆ. ಆದ್ದರಿಂದ ಕೆಲಸಗಳಲ್ಲಿ ಯಶಸ್ಸು ಹೆಚ್ಚಾಗುತ್ತೆ. ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ, ಶುಭ ದಿಕ್ಕು ಪೂರ್ವ ದಿಕ್ಕು. ದೇವರ ಕೃಪೆಯಿಂದ ನೆನಪಿನಲ್ಲಿ ಉಳಿಯುವಂತಹ ಶುಭ ದಿನವಾಗಲಿದೆ.